ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮುಸ್ಲಿಂ ಸಮುದಾಯದ ಒಂದು ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶ್ರೀ ಮಹೇಶ್ವರಾನಂದ ಸ್ವಾಮೀಜಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಮಾಡಿರೋ ಭಾಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಮಹೇಶ್ವರಾನಂದ ಸ್ವಾಮೀಜಿಗಳು ಮುಸ್ಲಿಂ ಸಮುದಾಯದ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ ಸ್ವಾಮೀಜಿ ಟಿಪ್ಪು ಸುಲ್ತಾನರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನರ ಹೆಸರು ಇಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ रहमतुल्लाह अलैह की पैदाइश देवनहल्ली में हुई है. कर्नाटका का इंटरनेशनल एयरपोर्ट बेंगलुरु में नहीं है, देवनहल्ली में है. लेकिन बड़ी अफसोस की बात है, रहमतुल्लाह अलैह का उधर ही मजार है. बेंगलुरु के इंटरनेशनल एयरपोर्ट को हजरत टिप्पू सुल्तान इंटरनेशनल एयरपोर्ट बनाना था. बड़े अफसोस की बात है, नहीं बनाया. जिनका भी नाम रखा है मुझे उनसे कोई ऐतराज नहीं है, लेकिन जहां पैदा हुए थे रहमतुल्लाह अलैह उनका नाम रखना था. मैं कर्नाटक सरकार से गुजारिश करता हूं कि दूसरा इंटरनेशनल एयरपोर्ट जो कर्नाटक में बनाएंगे उसको हजरत टिप्पू सुल्तान इंटरनेशनल एयरपोर्ट बनाना ही चाहिए. और भारत में पहला वो मर्द मुजाहिद है जो रॉकेट को उसने तैयार किया, वो हजरत टिप्पू सुल्तान है. टिप्पू सुल्तान ने रॉकेट को बनाया, न्यूक्लियर बम ने अब्दुल कलाम ने बनाया. ये अब्दुल कलाम और टिप्पू सुल्तान दोनों ने मिलके ದೇಶ की ताकत को मजबूत किया. ಇದಿಷ್ಟೇ ಅಲ್ಲ, ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಟಿಪ್ಪು ಸುಲ್ತಾನ್ ಜೀವನ ಚರಿತ್ರೆಯ ಸಿನಿಮಾ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. और पहली बार इस हिंदुस्तान में किसी भी आवाम को जो लैंड दिया है वो हजरत टिप्पू सुल्तान है. और मैं शाहरुख खान से गुजारिश कर रहा हूं इस मंच से, बहुत जल्द यूट्यूब में जो वो डुप्लीकेट जो मूवी आ रहा है, शाहरुख खान से मैं गुजारिश करना चाहता हूं कि बहुत जल्द हजरत टिप्पू सुल्तान का मूवी आप बनाना चाहिए. ಮಹೇಶ್ವರಾನಂದ ಸ್ವಾಮೀಜಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಮುಸ್ಲಿಮರ ರಾಜಕೀಯ ಪ್ರಾತಿನಿಧ್ಯ. ಮುಸ್ಲಿಮರ ಜನಸಂಖ್ಯೆ ರಾಜ್ಯದಲ್ಲಿ ಸರಿಸುಮಾರು 1 ಕೋಟಿ ಇದೆ. ಆದರೂ ಶಾಸಕರಾಗಿ ಆಯ್ಕೆಯಾಗಿದ್ದು ಕೇವಲ 10 ಜನರು ಮಾತ್ರ. ಇದನ್ನ ಪ್ರಸ್ತಾಪ ಮಾಡಿರೋ ಸ್ವಾಮೀಜಿ ಬೇರೆ ಬೇರೆ ಜಾತಿಗಳ ಜನಸಂಖ್ಯೆ ಕಡಿಮೆ ಇದ್ರೂ ಹೆಚ್ಚಿನ ಶಾಸಕರು ಇದ್ದಾರೆ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿರೋ ಮುಸ್ಲಿಮರಿಗೆ ಕಡಿಮೆ MLAಗಳು ಇದ್ದಾರೆ. ಇದು ದುರಾದೃಷ್ಟಕರ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. मुसलमान कर्नाटक में 1 करोड़ की आबादी है. 1 करोड़ की आबादी. लिंगायत 66 लाख है. 59 MLA लिंगायत हैं. वक्कलिगा 46 MLA हैं, सिर्फ 60 लाख. ब्राह्मण 15 लाख की आबादी है, 10 MLA हैं. शर्म की बात है कि मुसलमान 1 करोड़ है, सिर्फ 10 MLA है. आने वाले दिनों में सिर्फ कांग्रेस पार्टी से 15 टिकट दिया जाता है, 9 लोग जीतेंगे, 6 लोग हारेंगे. शर्मनाक की बात है. आने वाले दिनों में मुसलमान 30 MLA बनना चाहिए. ये मेरी गुजारिश है. इस मंच से बोल रहा हूं कि पूरे कर्नाटक में मैं आऊंगा और मुसलमानों का साथ दूंगा. महेश्वरानंद स्वामी जी के ಸ್ವಾಮೀಜಿಗಳು ಇನ್ನು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಕೆಲವರು ಸ್ವಾಮೀಜಿಗಳ ಮಾತನ್ನ ಅಪೀಸ್ಮೆಂಟ್ ಅಂತ ಟೀಕಿಸ್ತಾ ಇದ್ದಾರೆ. ಇನ್ ಕೆಲವರು ಸ್ವಾಮೀಜಿಗಳು ಸಮಾಜದ ಸತ್ಯವನ್ನೇ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬಂದಿಲ್ಲ. ಸಮಾಜದಲ್ಲಿ ಅತಿ ದೊಡ್ಡ ಅನ್ಯಾಯ ಅನುಭವಿಸಿದ ಸಮಾಜ ಅಂದ್ರೆ ಅದು ಮುಸ್ಲಿಂ ಸಮಾಜ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಗಳ ಮಾತಿನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.